Da. Good morning. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ತಂಗಿ ಬರ್ತ್ಡೇ ಆದಮೇಲೆ ಮಾಡ್ತಿರೋವಂಥದ್ದು ವ್ಲಾಗು, ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಇನ್ನು ಬೊಕ್ಕೆ ಇತ್ತು, ಬೊಕ್ಕೆ ಫ್ಲವರ್ಸ್ ನಾವು ಏನು ಮಾಡ್ತೀವಿ ಅಂದರೆ ಬಿಸಾಕೋಕ್ಕೆ ಯಾರಿಗೂ ಕೂಡ ಮನಸ್ಸಾಗೋದಿಲ್ಲ. ಇದನ್ನು ನ್ಯಾಚುರಲ್ ಫ್ಲವರ್ಸ್ ಆಗಿರೋದ್ರಿಂದ ಇದು ನಾವು ಯಾರಿಗೇ ಆಗಲಿ ನೀರಲ್ಲಿ ಇಟ್ಕೋಬೇಕು, ಒಂದು ವಾರನಾದರೂ ಇಟ್ಕೋಬೇಕು ಅಂತ ಅನಿಸುತ್ತೆ. ಸೊ ಅದನ್ನು ಮತ್ತೆ ಫ್ರಿಜ್ಜಲ್ಲಿ ಹಾಗೆ ಇಟ್ರೂ ಕೊಳ್ತೋಗ್ಬಿಡುತ್ತೆ ಬೇಗ. ನೀರಲ್ಲಿ ಇಟ್ಟರೆ ಅಟ್ಲೀಸ್ಟ್ ಒಂದು ವಾರ ಆದರೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರ್ಯಾಪರೆಲ್ಲ ಅದರ ಕವರೆಲ್ಲ ತೆಗೆದುಬಿಟ್ಟು ಈಗ ಒಂದು ಸ್ವಲ್ಪ ತುದಿಗೆ ಸ್ವಲ್ಪ 3 ಕಲರ್ ಇತ್ತು, ತುದಿಗೆ ಕಟ್ ಮಾಡಿಬಿಟ್ಟು ಈ ಥರದ್ದು ಗ್ಲಾಸ್ದು ಒಂದು ಪಾಟ್ ಇತ್ತು ಗಿಡ ಹಾಕೋದಕ್ಕೆ, ಪ್ಲಾಸ್ಟಿಕ್ ಹಾಕಿದ್ವಿ. ಸೊ ಅದನ್ನು ಬೇರೆ ಕಡೆ ಇಟ್ಟು ಈಗ ಇದನ್ನು ಇಡ್ತಾಯಿದ್ದೀನಿ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಕೂಡ ಸಿಗುತ್ತೆ. ಹೂವು ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಅಲ್ವಾ, ಪ್ರತಿಯೊಬ್ಬರಿಗೂ ಹೂವು ಇಷ್ಟ ಆಗುತ್ತೆ. ಆದರೆ ಚಮತ್ಕಾರನೇ ಹಾಗೆ ಅಂತ ಅನಿಸುತ್ತೆ. ನೇಚರ್ ಮುಂದೆ ನಾವು ತಲೆ ಬಗ್ಗಿಸ್ಲೇಬೇಕು ಅಂತ ಹೇಳೋ ಮಾತು ನಿಜವಾಗ್ಲೂ ಸುಳ್ಳಲ್ಲ, ತುಂಬಾ ನಿಜ. ಇನ್ನು ಇವತ್ತು ಬೆಳಗ್ಗೆ ತಿಂಡಿ ಮಾಡ್ತಾಯಿದ್ದೀನಿ. ಈ ಬೆಂಡೆಕಾಯಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪ್ರತಿಯೊಂದು ತರಕಾರಿಗೂ ನಾನು ಬೇಕಿಂಗ್ ಸೋಡಾ ಹಾಕಿಬಿಟ್ಟು ಒಂದು 10 ನಿಮಿಷ ನೆನೆಸ್ಬಿಟ್ಟು ಆಮೇಲೆ ಇನ್ನೊಂದು ಸಲ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿಬಿಟ್ಟು ನಾನು ಯೂಸ್ ಮಾಡ್ಕೊಳ್ತೀನಿ. గర్ల్ తీసుకుంటుంది పిక్కోలని అందరూ ఎవరైతే అందరూ అడిగిస్తారు. ಇನ್ನಿವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನನಗೆ ಪ್ರಕುಲ್ ಸ್ವಲ್ಪ ಕೈಗೆ ಸಿಗ್ತಾನೆ, ಇಲ್ಲಾಂದರೆ ಪ್ರತಿದಿನ ಕ್ರಿಕೆಟ್ಗೆ ಹೋಗು, ಸ್ಕೂಲಿಗೆ ಹೋಗು ಅಂತ ಇದೇ ಆಗುತ್ತೆ. ಇನ್ನು ಲಶ್ಕಂಗೆ ಹಾಫ್ ಡೇ ಸ್ಕೂಲ್ ಆಗಿರೋದ್ರಿಂದ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಬಟ್ ಪ್ರಕುಲ್ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಕಡಿಮೆ. ಬಟ್ ಸ್ಯಾಟರ್ಡೇ ಸಂಡೇ ಸಿಕ್ಕಾಗ ಫುಲ್ ಅವನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ, ಮ್ಯಾಕ್ಸಿಮಮ್ ಅವನ ಜೊತೆ ಇರೋದಕ್ಕೆ. ಯಾಕಂದರೆ ನನಗೆ ಲಶಿಕಾ ಆರಾಮ್ಸೆ ಪ್ರತಿದಿನವೂ ನನಗೆ ಸ್ಪೆಂಡ್ ಮಾಡೋದಕ್ಕೆ ಇರ್ತಾಳೆ ಜೊತೆಗೆ. ಹಾಗಾಗಿ ವೀಕೆಂಡ್ಸ್ ಬಂದಾಗ ಮ್ಯಾಕ್ಸಿಮಮ್ ವೀಕೆಂಡ್ಸಲ್ಲೂ ಕೆಲವೊಂದು ಸಲ ಕ್ರಿಕೆಟು, ಪ್ರಾಕ್ಟೀಸು, ಮ್ಯಾಚು ಅಂತ ಇರುತ್ತೆ. ಬಟ್ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀನಿ ಅವನ ಜೊತೆಗೂ. ಅಂದರೆ ಪ್ರಕೃತಿನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ. ಈಗ ಕ್ರಿಕೆಟ್ಗೆ ಅವನು ಹೋದಾಗಿಂದ ಮನೆಗೆ ಸರಿಯಾಗಿರಲ್ಲ, ತುಂಬ ಮಿಸ್ ಮಾಡ್ಕೊಳ್ತೀನಿ. ಇನ್ನು ಇಲ್ಲಿ ಸ್ವಲ್ಪ ತೊಂಡೆಕಾಯಿ ಪಲ್ಯ ಇತ್ತು, ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಪಲ್ಯ ಥರ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತ. ಇನ್ನು ರಾಗಿ ರೊಟ್ಟಿ, ಚಟ್ನಿ ಮತ್ತು ಬೆಂಡೆಕಾಯಿ ಕೂಡ ಇತ್ತು, ಅದನ್ನು ಕಟ್ ಮಾಡಿಬಿಟ್ಟು ಕ್ಲೀನಾಗಿ ಪಲ್ಯಗಳನ್ನ ಮಾಡ್ತಾಯಿದ್ದೆ. ಇನ್ನು ಆಗಲೇ ಹೇಳ್ದಂಗೆ ನಾನು ಬೇಕಿಂಗ್ ಸೋಡಾ ಹಾಕಿಬಿಟ್ಟು ವಾಶ್ ಮಾಡ್ತೀನಿ. ಏನಕ್ಕಂದರೆ ಯಾವ ತರಕಾರಿಲಿ ಯಾವ ಕೆಮಿಕಲ್ಸ್ ಹಾಕಿ ಇದನ್ನು ಮಾಡಿರ್ತಾರೋ, ಏನು ಪೆಸ್ಟಿಸೈಡ್ಸ್ ಸ್ಪ್ರೇ ಮಾಡಿರ್ತಾರೋ ನಮಗೆ ಗೊತ್ತಾಗಲ್ಲ. ಹಾಗಾಗಿ ಇವಾಗ ನಾವು ಮನೇಲಿ ಬೆಳೆಸ್ಕೊಂಡಿರೋವು ನಮಗೆ ಗೊತ್ತಿರುತ್ತೆ, ನ್ಯಾಚುರಲ್ ಆಗಿ ಫ್ರೆಶ್ ಆಗಿ ಆರ್ಗ್ಯಾನಿಕ್ ಆಗಿ ಬೆಳೆಯುತ್ತೆ. ಬಟ್ ಆಚೆಯಿಂದ ತರವು ಅಟ್ಲೀಸ್ಟ್ ಒಂದು 10 ನಿಮಿಷ ಅದನ್ನು ಬೇಕಿಂಗ್ ಸೋಡಾದಲ್ಲಿ ಸೋಕ್ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಸಲ ವಾಶ್ ಮಾಡಿ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಕೆಮಿಕಲ್ಸು, ಪೆಸ್ಟಿಸೈಡ್ಸು ಈ ಥರದ್ದು ಏನೇ ಒಂದು ಸ್ಪ್ರೇ ಮಾಡಿದ್ರೂ ಹೊರಟೋಗುತ್ತೆ ಅಂತ ಅಷ್ಟೇ. ಇನ್ನು ರಾಶಿ ಬಟ್ಟೆ ಮೊನ್ನೆವೋ ಅಂತ ಹಾಗೆ ಬೀಳ್ತಾ ಇರುತ್ತೆ, ಅವನ್ನೆಲ್ಲ ಒಣಗಾಕಿ ಅವೆಲ್ಲ ಒಣಗೋದು ಲೇಟ್ ಆಗುತ್ತೆ. ಮತ್ತು ಇವತ್ತಿಂದು ಸ್ವಲ್ಪ ಆ್ಯಡ್ ಆಗುತ್ತೆ, ಅದರಿಂದ ಇನ್ನೂ ಜಾಸ್ತಿನೇ ಆಗುತ್ತೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಕಾರ್ ಮ್ಯಾಟ್ಸ್ ಎಲ್ಲ ವಾಶ್ ಮಾಡಿ ಹಾಕಿದ್ರು. ಸೊ ಹಂಗಾಗಿ ನಮ್ಮದೊಂಥರ ಬಟ್ಟೆ ಅಂಗಡಿನೇ ಆಗೋಗ್ಬಿಟ್ಟಿದೆ ಪೂರ್ತಿ. ಇನ್ನು ಮಳೆ ಬಂತು ಅಂತ ಅಮ್ಮ ಓಡೋಡಿ ಬಟ್ಟೆನ ತೊಗೊಂಡು ಹೋಗ್ತಾಯಿದ್ರು. ಇನ್ನು ಲಶಿಕಾ ಕೂಡ ರೆಡಿ ಮಾಡಿಸಿದ್ದೀನಿ. ಅವಳಿಗೆ ಈ ಥರದ್ದು ಮಿಡೀಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಂಗಾಗಿ ವೀಕೆಂಡ್ಸ್ ಬಂದಾಗ ಈ ಥರ ಮಿಡೀಸು, ಇಲ್ಲಾಂದರೆ ಸ್ಮಾಲ್ ಸ್ಕರ್ಟ್ಸ್ ಬರುತ್ತಲ್ಲ, ಆ ಥರದ್ದೆಲ್ಲ ಹಾಕ್ತಾಯಿರ್ತೀನಿ.
ಮಳೆ ಬೇರೆ ಶುರುವಾಗೋಯ್ತು ಅಂದರೆ ತುಂಬ ತುಂತುರು ಥರ ಅಷ್ಟೇ, ಜೋರಾಗಿ ಏನು ಬರ್ತಾ ಇಲ್ಲ ತುಮಕೂರಲ್ಲಿ. ಸೊ ಯಾರ ಊರಲ್ಲಿ ತುಂಬ ಜೋರಾಗಿ ಬರ್ತಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗೊತ್ತಾಗುತ್ತೆ. ಸೊ ನಮ್ಮ ತುಮಕೂರು ಸದ್ಯಕ್ಕೆ ಹೀಗೆ ಇದೆ, ಮೋಡ ಮುಚ್ಚೋದು ಇಲ್ಲ ಲೈಟಾಗಿ ಮಳೆ ಬರೋದು ಹೀಗೆ ಆಗ್ತಿದೆ. ನಿಜವಾಗ್ಲೂ ಜೋರಾಗಿ ಬಂದು ಮಳೆ ಎಷ್ಟೊಂದು ದಿನವೇ ಆಗೋಯ್ತು. ಇನ್ನೂ ಕೆಲವೊಂದು ಈ ಥರದ್ದು ಶೋ ಪ್ಲ್ಯಾಂಟ್ಸ್ ಎಲ್ಲ ಈ ಕಡೆಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಎಷ್ಟು ದೊಡ್ಡದಾಗಿ ಅರಳಿದೆ ಗೊತ್ತಾ, ಸಕ್ಕದಾಗಿದೆ ನೋಡೋಕ್ಕೆ. ಏನೋ ಒಂದು ಫಾರೆಸ್ಟ್ ಮಧ್ಯೆ ಹೋಗ್ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ ಸಿಟೌಟ್ಗೆ ಹೋದರೆ, ಅಷ್ಟು ತುಂಬಾ ಚೆನ್ನಾಗಿದೆ. ಇನ್ನು ಸಂಜೆ ದೀಪ ಹಚ್ತಾ ಇದ್ದೀನಿ. ಇವತ್ತು ಮೊದಲನೆಯ ಶ್ರಾವಣ ಶನಿವಾರ ಅಲ್ವಾ, ಮೊದಲನೇ ಶ್ರಾವಣ ಶುಕ್ರವಾರ ಆಯಿತು, ಇದು ಶ್ರಾವಣ ಶನಿವಾರ ಮತ್ತು ಶ್ರಾವಣ ಸೋಮವಾರ. ಈ 3 ದಿನಗಳನ್ನೂ ತುಂಬ ಇದರಿಂದ ಮಾಡ್ತಾರೆ ದೇವಸ್ಥಾನದಲ್ಲಿ. ಇನ್ನು ಜನನ ಹಿಡಿಯೋಕ್ಕೂ ಕೂಡ ಆಗಲ್ಲ ಈ 3 ದಿನ, ಅಷ್ಟು ಶ್ರಾವಣದಲ್ಲಿ ಬ್ಯುಸಿಯಾಗಿರುತ್ತೆ. ಶ್ರಾವಣ ಸೋಮವಾರ ಶ್ರಾವಣ ಶನಿವಾರ ಅಂದರೆ ಶನ್ಮಾತ್ಮನ ದೇವಸ್ಥಾನದಲ್ಲಿ ತುಂಬ ಜನ ಇರ್ತಾರೆ. ಇನ್ನು ಶ್ರಾವಣ ಶುಕ್ರವಾರ ಅಂದರೆ ಇನ್ನು ದೇವಿ ದೇವಸ್ಥಾನದಲ್ಲಿ, ಲಕ್ಷ್ಮೀ ದೇವಸ್ಥಾನದಲ್ಲಿ, ಎಲ್ಲಿ ನೋಡಿದ್ರು ದುರ್ಗಾದೇವಿ, ಚಾಮುಂಡೇಶ್ವರಿ, ಚೌಡೇಶ್ವರಿ ದೇವಸ್ಥಾನದಲ್ಲಿ ಈ ಥರ ತುಂಬ ಜನ ಇರ್ತಾರೆ. ಇನ್ನು ನೀವು ಟೈಟಲಲ್ಲಿ ನೋಡ್ದಂಗೆ ಹಬ್ಬಗಳನ್ನ ನಾವು ಯಾಕೆ ಮಾಡಬೇಕು ಅಂತ ಒಂದು ಸಿಂಪಲ್ಲಾಗಿ ಹೇಳ್ತೀನಿ ನನಗೆ ಗೊತ್ತಿರೋ ಮಟ್ಟಿಗೆ. ಈಗ ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಅಂತ ಇದ್ದೇ ಇರ್ತಾರೆ. ಸೊ ಎಲ್ಲ ಧರ್ಮದಲ್ಲೂ ಹಬ್ಬಗಳು ಅವು ಇವು ಅಂತ ಇದ್ದೇ ಇರುತ್ತೆ. ಬಟ್ ಇದರಲ್ಲಿ ಹೋಲಿಸ್ಕೊಂಡ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ವ್ರತಗಳು, ಹಬ್ಬಗಳು ಅಂತ ಜಾಸ್ತಿ ಇರುತ್ತೆ. ಸೊ ಯಾಕೆ ಅಂದರೆ ಅದು ನಮಗೊಂಥರ ಆವಾಗಿನ ಕಾಲ, ಈ ಸನಾತನ ಕಾಲ ಅಂತ ಹೇಳ್ತೀವಲ್ಲ, ಸೊ ಆ ಕಾಲದಿಂದನೂ ಇವುಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಅದೊಂಥರ ವಿಶೇಷ ವ್ರತ ಮತ್ತು ಈ ಹಬ್ಬಗಳಿಗೆ ಏನಾದರೂ ಇದ್ದರೆ ನಮ್ಮ ಒಂದು ಆಗಿನ ಕಾಲ ಒಂದು ಸನಾತನ ಧರ್ಮ ಅಂತ ಏನು ಹೇಳ್ತೀವಿ ಆವಾಗಲೇ ಒಂದು ವಿಶೇಷ ಒಂದು ಮಹತ್ವ. ಸೊ ಹಂಗಾಗಿ ಆವಾಗಿಂದನೂ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಹಂಗಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಸೊ ಈ ಥರ ಹಬ್ಬಗಳು, ವ್ರತಗಳು ಅಂತ ಜಾಸ್ತಿನೇ ಇರುತ್ತೆ. ಸೊ ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ವಿಶಿಷ್ಟತೆ ಅಂತ ಇರುತ್ತೆ, ಅದು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಅವು ನಾವು ಎಲ್ಲ ಹಬ್ಬಗಳನ್ನೂ ಒಂಥರ ಜೋರಾಗೆ ಸೆಲೆಬ್ರೇಟ್ ಮಾಡ್ತೀವಿ. ನಮ್ಮ ಕೈಯಲ್ಲಿ ಶಕ್ತಿ ಇದ್ದಷ್ಟು ನಾವು ಮಾಡ್ಕೊಳ್ತೀವಲ್ವ, ಹಾಗೇ. ಸೊ ಮೊದಲಿಂದ ನೋಡ್ಕೊಂಡು ಬರೋಣ ಹಬ್ಬಗಳಿಗೆ ಏನು ಮಾಡಬೇಕು, ಏನು ರೀಸನ್ ಅದ್ರ ಹಿಂದೆ ಅಂತ. ಸೊ ಮೊದಲನೇ ಅಂದರೆ ವರ್ಷ ಶುರುವಾಗೋದು ಅಂದರೆ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ನಾನು ಬರ್ತಾಯಿದ್ದೀನಿ ಸಂಕ್ರಾಂತಿ ಹಬ್ಬ. ಸೊ ಸಂಕ್ರಾಂತಿ ಅಂದ್ರೇ ಒಂಥರ ಮೋಕ್ಷ ಸಾಧಿಸೋ ಅಂಥ ಒಂದು ಹಬ್ಬ. ಏನಕ್ಕಂದರೆ ಆ ದಿನ ಭೀಷ್ಮ ಪಿತಾಮಹ ಅಂತ ಏನಿದ್ದಾನೆ ಅದಕ್ಕೆ ಅವ್ರಿಗೆ ಮೋಕ್ಷ ಸಿಕ್ಕಿರತ್ತೆ, ಅದೊಂದು ರೀಸನು. ಇನ್ನೊಂದು ರೀಸನ್ ಬಂದುಬಿಟ್ಟು ಸೂರ್ಯ ದಕ್ಷಿಣ ಕಡೆಯಿಂದ ಉತ್ತರಾಯಣ ಕಡೆಗೆ ಪ್ರಯಾಣ ಪ್ರಾರಂಭಿಸುತ್ತೆ. ಸೊ ಹಂಗಾಗಿ ಅಲ್ಲಿಗೆ ಕರ್ಮ ಮುಗೀತು ಅಂತ ಹೇಳ್ತಾರೆ, ಮುಕ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಸಂಕ್ರಾಂತಿನ ಮಾಡ್ತೀವಿ. ಇನ್ನು ಇದಾದಮೇಲೆ ಶಿವರಾತ್ರಿ, ಮಹಾಶಿವರಾತ್ರಿ ಹಬ್ಬ. ಸೊ ಇದಂತೂ ತುಂಬಾ ಮುಖ್ಯ ಹಬ್ಬ ಅಂತ ಹೇಳ್ಬೋದು. ಏನಕ್ಕಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ದೊಡ್ಡ ದೇವರು ಅಂದ್ರೇ ಶಿವ. ಸೊ ಹಾಗಾಗಿ ಮಹಾಶಿವರಾತ್ರಿ ದಿನಾನ ಕೃಷ್ಣ ಪಕ್ಷದ ಚತುರ್ದಶಿ ನಂತರ ಮತ್ತು ಪಾಲ್ಗುಣ ಮಾಸದಲ್ಲಿ ಇದನ್ನು ಆಚರಿಸ್ತಾರೆ. ಅದು ನಿಮ್ಗೆ ಗೊತ್ತೇ ಇರುತ್ತೆ. ತುಂಬ ಜನ ಈ ಟೈಮಲ್ಲೂ ಕೂಡ ನಾನ್ ವೆಜ್ ಎಲ್ಲ ತಿನ್ನಲ್ಲ, ಉಪವಾಸ ಮಾಡ್ತಾರೆ. ಸೊ ಅದು ನಮಗೆ ಗೊತ್ತೇ ಇರುತ್ತೆ ಮಹಾಶಿವರಾತ್ರಿ ಏನಕ್ಕೆ ನಾವು ಪೂಜಿಸ್ತೀವಿ ಅಂದ್ಬಿಟ್ಟು. ಅಂದರೆ ಅವತ್ತು ಶಿವಂದು ಜನ್ಮ ದಿನಾಚರಣೆ ಅಂದರೆ ಬರ್ಡೇ ಅಂತ. ಸೊ ಹಾಗಾಗಿ ನಾವು ಮಹಾಶಿವರಾತ್ರಿ ಮಾಡ್ತೀವಿ. ಸೊ ಹಾಗೆ ಇದಾದಮೇಲೆ ಹೋಳಿ ಹಬ್ಬ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಸೊ ಹೋಳಿ ಹಬ್ಬ ಏನಕ್ಕೆ ಮಾಡ್ತೀವಿ ಅಂದರೆ ಒಂದು ನಾರ್ತ್ ಸೈಡೆಲ್ಲ ತುಂಬ ಜೋರಾಗೇ ಮಾಡ್ತಾರೆ, ಅಂದರೆ ಸೌತಲ್ಲೂ ಇದೆ ಬಟ್ ನಾರ್ತಲ್ಲಿ ತುಂಬ ಮಾಡ್ತಾರೆ ಇದನ್ನು. ಇನ್ನು ಹೋಳಿ ಹಬ್ಬದಲ್ಲಿ ಗೊತ್ತೇ ಇರುತ್ತೆ, ಹೋಳಿಕಾ ದಹನವನ್ನು ದುಷ್ಟಶಕ್ತಿ ವಿರುದ್ಧ ಅದನ್ನು ಮಾಡಿ ಅದನ್ನು ವಿಜಯ ಥರ ಆಚರಿಸ್ಕೊಳ್ತಾರೆ. ಸೊ ಅದು ಹೋಳಿ ಹಬ್ಬ. ಇನ್ನು ರಾಖಿ ಹಬ್ಬ, ಇದೂ ಕೂಡ ಅಷ್ಟೇ ತುಂಬ ಜನ ಈಗ ಎಲ್ಲ ಕಡೆನೂ ರಾಖಿ ಹಬ್ಬ ನಮ್ಮ ಇಂಡಿಯಾದಲ್ಲಿ ಮಾಡ್ತಾನೆ ಇದ್ದಾರೆ. ಸೊ ಇದು ಏನಕ್ಕೆ ಮಾಡ್ತಾರೆ ಅಂದರೆ ಯುದ್ಧ ಮಾಡಬೇಕಾದ್ರೆ ಇಂದ್ರ ಏನಿರ್ತಾರೆ ಅವ್ರನ್ನ ರಕ್ಷಿಸೋ ಒಂದು ಇದರಲ್ಲಿ ಇಂದ್ರಾಣಿ ಒಂದು ಕೂತ್ಕೊಂಡು ತಪಸ್ಸು ಮಾಡಿಬಿಟ್ಟು ಒಂದು ರಕ್ಷಾಸೂತ್ರ ಅಂತ ಹೇಳ್ತಾರೆ. ಸೊ ಅದನ್ನು ಪ್ರಿಪೇರ್ ಮಾಡಿಬಿಟ್ಟು ಒಂದು ಪೂರ್ಣಿಮೆ ದಿನ ಇಂದ್ರನಿಗೆ ಕಟ್ತಾಳೆ. ಸೊ ಹಾಗಾಗಿ ಅದು ಭವಿಷ್ಯದಲ್ಲಿ ನಮಗೆ ಹೀಗೆಲ್ಲ ಬರ್ತಿದೆ, ಅದಕ್ಕೆ ನಾವು ರಾಖಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಇನ್ನು ದಸರಾ ಹಬ್ಬ ಅಂದರೆ ನವರಾತ್ರಿ
ಸ್ಟಾರ್ಟ್ ಆಗುತ್ತೆ. ಮೊದಲ ದಿನದಿಂದನೇ ನಾವು ನವರಾತ್ರಿ 9 ದಿನಗಳು ಕಾಲ ನಾವು ಇದನ್ನು ಮಾಡ್ತೀವಿ. ಇನ್ನು ನಿಮಗೆಲ್ಲರಿಗೂ ಗೊತ್ತಿರೋಂಗೆ ರಾವಣನ ಪ್ರತಿಮೆ ಇಟ್ಟು ದಸರಾದಲ್ಲಿ ಸುಡ್ತೀವಿ ಅದನ್ನು. ಅಂದರೆ ನಾವು ರಾಮಾಯಣ ಕಾಲದಲ್ಲಿ ನಾವು ವಿಜಯನ ಸಾಧಿಸಿರ್ತಾರೆ ಆ ಟೈಮಲ್ಲಿ. ಸೊ ಹಾಗಾಗಿ ಅದು ವಿಜಯದಶಮಿ ಅಂತಲೂ ಕರೀತಾರೆ. ಈಗ ದಶಮುಖ ಅಂತ ನಾವೇನು ರಾವಣನ ಹೇಳ್ತೀವಿ, ಅವರ ವಿರುದ್ಧ ಯುದ್ಧದಲ್ಲಿ ಗೆದ್ದು ಜಯ ಸಾಧಿಸ್ತಾರೆ. ಸೊ ಹಾಗಾಗಿ ವಿಜಯದಶಮಿನ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಹಾಗೆ ಲಕ್ಷ್ಮೀ ಹಬ್ಬ ಆಗಿರ್ಬೋದು, ಗಣೇಶ ಹಬ್ಬ ಆಗಿರ್ಬೋದು, ಗೌರಿ ಹಬ್ಬ ಆಗಿರ್ಬೋದು, ಇವೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ಏನಕ್ಕೆ ಎತ್ತ ಮಾಡೋದು ಅಂದ್ಬಿಟ್ಟು ಲಕ್ಷ್ಮಿನ ಕೆಲವರು ಕೂರಿಸ್ತಾರೆ, ಕೆಲವರು ಸಿಂಪಲ್ಲಾಗಿ ಪೂಜೆ ಮಾಡಿಬಿಟ್ಟು ಹಬ್ಬ ಮಾಡ್ತಾರೆ. ಇನ್ನು ಗಣೇಶನೂ ಅಷ್ಟೇ ತರೋರು ಕೂರಿಸಿ ಎಲ್ಲ ಮಾಡಿಬಿಟ್ಟು ಆಮೇಲೆ ವಿಸರ್ಜನೆ ಮಾಡ್ತಾರೆ. ಸೊ ಹೀಗೆ ಇನ್ನು ರಾಮನವಮಿ ಕೂಡ ಅಷ್ಟೇ, ರಾಮನ ಜನ್ಮದಿನ ಅಂದ್ಬಿಟ್ಟು ಪ್ರತಿ ವರ್ಷ ನಾವು ರಾಮನವಮಿನ ಶುರು ಮಾಡ್ಕೊಳ್ತೀವಿ ಯುಗಾದಿ ಆದಮೇಲೆ. ಇನ್ನು ಯುಗಾದಿ ಹಬ್ಬ ನಮಗೆ ಗೊತ್ತೇ ಇರುತ್ತೆ, ಒಂದು ಒಳ್ಳೆ ನಮಗೆ ನ್ಯೂ ಇಯರ್ ಇದ್ದಂಗೆ ಹಿಂದೂಸ್ಗೆ. ಚಿಗುರು, ಹೊಸ ಚಿಗುರು, ಹೊಸ ವರ್ಷ ಅಂತ ಯುಗಾದಿ ಸ್ಟಾರ್ಟ್ ಆಗುತ್ತೆ. ಇನ್ನು ಕೃಷ್ಣ ಜನ್ಮಾಷ್ಟಮಿ ದಿನ ಅಂದರೆ ವಿಷ್ಣುವಿನ 8ನೇ ಅವತಾರ ಶ್ರೀಕೃಷ್ಣ ಜನಿಸ್ತಾನೆ. ಸೊ ಆ ದಿನವೇ ಕೃಷ್ಣನ ಜನ್ಮಾಷ್ಟಮಿ ಅಂತ ನಾವು ಹಬ್ಬವನ್ನು ಮಾಡಿ ಮಕ್ಕಳಿಗೆಲ್ಲ ರಾಧೆ ವೇಷ, ಕೃಷ್ಣ ವೇಷ ಹಾಕಿ ಮಾಡ್ತಾಯಿರ್ತೀವಿ. ಇನ್ನು ದೀಪಾವಳಿ ಕೂಡ ಅಷ್ಟೇ. ದೀಪಾವಳಿ ಅಂದರೆ ನಿಮಗೆ ಅದರಲ್ಲಿ 2 ಪದಗಳಿರುತ್ತೆ, ದೀಪ ಮತ್ತು ಹಾವಳಿ ಅಂತ. ಅಂದರೆ ರೇಖೆ. ಈಗ ದೀಪ ಪ್ಲಸ್ ಹಾವಳಿ ಅಂದರೆ ರೇಖೆ ಅನ್ನೋ ಥರ. ಅಂದರೆ ದೀಪಗಳನ್ನ ಸಾಲಾಗಿ ಇಟ್ಟು ನಾವು ಹಬ್ಬ ಮಾಡ್ತೀವಲ್ಲ, ಅದನ್ನು ದೀಪಾವಳಿ ಅಂತ ಕರಿತೀವಂತೆ. ಎಷ್ಟು ಮೀನಿಂಗ್ಫುಲ್ ಇದೆ ಅಲ್ವಾ. ಇದನ್ನು ದೀಪೋತ್ಸವ ಅಂತಲೂ ಕೂಡ ಕರಿತೀವಿ. ಸೊ ಹೀಗೆ ಸುಮಾರು ಈ ಥರ ಏನೋ ನನಗೆ ಗೊತ್ತಿರೋಷ್ಟು ನಾನು ಹಬ್ಬಗಳ ಬಗ್ಗೆ ನಾನು ಹೇಳಿದೆ. ಏನೋ ಇದು ಕಾಯಿ ಹಾಲು ಅಂತೀವಲ್ಲ, 2 ಟೇಬಲ್ ಸ್ಪೂನಷ್ಟು ನಾನು ಗಸಗಸೆನ ಡ್ರೈ ರೋಸ್ಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು 1 ಕಪ್ಪಷ್ಟು ಈಗ ತಾನೇ ಹೊಡೆದಿರ್ತೀವಿ ನೋಡಿ ಹಸಿ ಕಾಯಿ ಕೊಬ್ಬರಿ, ಅದನ್ನು ಹಾಕ್ಕೊಂಡಿದ್ದೀನಿ. 1 ಕಪ್ಪಷ್ಟು, ಯಾವುದಾದ್ರೂ ಅಳತೆಯಲ್ಲಿ 1 ಕಪ್ಪಷ್ಟು ನಾನು ಚಿಕ್ಕ ಕಪ್ ತೊಗೊಂಡಿದ್ದೆ. ಇನ್ನು 2 ಟೇಬಲ್ ಸ್ಪೂನಷ್ಟು ನಾನು ಕಡಲೆಪಪ್ಪನ್ನ ಹಾಕ್ಕೊಂಡು 2 ಸಿಪ್ಪೆ ತೆಗೆದುಬಿಟ್ಟು ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು, ಒಂಥರ ರಫ್ ಆಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಇನ್ನು ನಾನೀಗ ಕಪ್ ತೊಗೊಂಡಿದ್ನಲ್ಲ ಮೆಜರ್ಮೆಂಟು ಕೊಬ್ಬರಿಗೆ 1 ಕಪ್ಪಷ್ಟು, ಅದೇ ಕಪ್ಪಷ್ಟು ನಾನು 3/4 ಭಾಗ ಬೆಲ್ಲನ ತೊಗೊಂಡು ಈಗ ನನಗೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತೀನಿ. ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಸೋಸ್ಕೋತೀನಿ. ಏನಕ್ಕಂದರೆ ಇದ್ರಲ್ಲಿ ಸ್ವಲ್ಪ ಕಲ್ಲು ಮಣ್ಣು ಏನೋ ಒಂದು ಇರುತ್ತೆ, ಕಸ ಅದೆಲ್ಲ ಹೋಗಲಿ ಅಂದ್ಬಿಟ್ಟು ನಾನು ಸೋಸ್ಕೊಂಡು ಮತ್ತೆ ಅದೇ ಬೆಲ್ಲದ ನೀರೇನಿದೆ ಮತ್ತೆ ಕಡಾಯಿಗೆ ಹಾಕ್ಕೊಂಡು ನಾನು ಚೆನ್ನಾಗಿ ಕುದಿಸ್ಬಿಟ್ಟು ನಾನು ರುಬ್ಕೊಂಡಿರ್ತೀನಲ್ಲ, ನಾನು ಆಗಲೇ ತೋರಿಸ್ದೆ, ಹಸಿಕಾಯಿ, ಕಡಲೆಪಪ್ಪು, ಏಲಕ್ಕಿ ಮತ್ತು ಗಸಗಸೆನ ರೋಸ್ಟ್ ಮಾಡಿಕೊಂಡೇ ಹಾಕ್ಕೋಬೇಕು. ಡ್ರೈ ರೋಸ್ಟು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ರುಬ್ಬಿರೋದು ಈ ಥರ ಆಗುತ್ತೆ ನೀರು ಹಾಕಿ ರುಬ್ಬಿದಾಗ. ಒಂದು ಸ್ವಲ್ಪ ಜಾಸ್ತಿ ನುಣ್ಣಗೆ ಬೇಡ, ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಈಗ ನಾನು ಬೆಲ್ಲದ ನೀರೇನು ಹಾಕ್ಕೊಂಡೆ ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಬೇಕು. ಅದೊಂಥರ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇನ್ನು ಅದು ಬಂದಮೇಲೆ ಬಿಸಿದು ನೀವು ತಿಂದು ನೋಡಿ ಏನು ಮಜಾ ಇರುತ್ತೆ ಗೊತ್ತಾ. ಈ ಮಳೆಗಾಲದಲ್ಲಿ ಬಿಸಿದು ಈ ಥರ ತಿಂತಾಯಿದ್ರೆ ಸಖತ್ ಟೇಸ್ಟ್ ಇರುತ್ತೆ. ಟ್ರೈ ಮಾಡಿ ನೋಡಿ. ಆ್ಯಂಡ್ ಇದು ದೇಹಕ್ಕೆ ತಂಪು ಕೂಡ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಬಿಸಿದು ಇದು ತಿಂತಾಯಿದ್ರೇ ಅದ್ರ ಮಜಾ ಸೂಪರಾಗಿರುತ್ತೆ. ಇನ್ನು ಹಬ್ಬಕ್ಕೆ ಅಂತ ಅಮ್ಮ ರಂಗೋಲಿ ಪುಡಿ, ವೈಟ್ ರಂಗೋಲಿ, ಕಲರ್ ರಂಗೋಲಿ ಎಲ್ಲ ನೋಡಿಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಇಡ್ತಾಯಿದ್ರು. ಏನಕ್ಕಂದರೆ ಇನ್ನು ಸ್ಟಾರ್ಟ್ ಆಗುತ್ತೆ ನಾಗರ ಪಂಚಮಿ ಆಗಿರ್ಬೋದು, ಲಕ್ಷ್ಮೀ ಹಬ್ಬ ಆಗಿರ್ಬೋದು. ಸೊ ಇನ್ನು ರಂಗೋಲಿಗಳಂತೂ ಇರಲೇಬೇಕು. ನಾಗರ ಪಂಚಮಿ ಫಸ್ಟ್ ಹಬ್ಬ ಆಗಿರುತ್ತೆ ಶ್ರಾವಣ ಮಾಸದಲ್ಲಿ. ಅಂದರೆ ನಮ್ಮನೆ ದೇವರು ಸುಬ್ರಹ್ಮಣ್ಯ ಆಗಿರೋದ್ರಿಂದ ನಾಗರ ಪಂಚಮಿ ಹಬ್ಬನ ಅವತ್ತೇ ಮಾಡ್ತೀವಿ. ತುಂಬ ಜನ ಗಣೇಶ ಹಬ್ಬದಲ್ಲೂ ಕೂಡ ಮಾಡ್ತಾರೆ, ಬಟ್ ನಾವು ನಾಗರ ಪಂಚಮಿ ಹಬ್ಬ ದಿನನೇ ಮುಗಿಸ್ಕೊಂಡು ಮಾಡಿಬಿಡ್ತೀವಿ. ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದ್ವಲ್ಲ, ಅವನ್ನೆಲ್ಲನೂ ನಾವು ನೋಡಿಕೊಂಡು ಮಾಡ್ಕೊಳ್ತಾ ಇದ್ವಿ. ಇನ್ನು ಇವತ್ತು ಸಂಡೇ ಆಗಿತ್ತು. ನಾನು ನಾನ್ ವೆಜ್ ತಿನ್ನಲ್ಲ ಶ್ರಾವಣ ಮಾಸದಲ್ಲಿ. ಅಮ್ಮ ನಾನು ವೆಜ್ಜೇ ತಿಂದಿದ್ದು. ಇನ್ನು ಅವರೆಲ್ಲ ಚಿಕನ್ನು, ಇಂಥ ಅಪ್ಪ ಮಟನ್ಗೇನು ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ಟು ಅವರು ತಿನ್ನಲಿಲ್ಲ. ಇನ್ನು ನಾನೊಂದು ಸ್ವಲ್ಪ ಕೊಕೊನಟ್ ಸ್ವಲ್ಪ ಜಾಸ್ತಿ ಇತ್ತು, ಕಾಯೆಲ್ಲ ದೇವಸ್ಥಾನಕ್ಕೆ ತೊಗೊಂಡೋಗಿರೋದು. ಕೊಕೊನಟ್ ರೈಸ್ ಮಾಡಿಬಿಟ್ಟು ಆಲೂ ಕುರ್ಮ ಮಾಡಿದ್ದೆ, ಅದಕ್ಕೆ ಚಪಾತಿ ಕೂಡ ಮಾಡಿದ್ದೆ. ಇನ್ನು ಅವ್ರಿಗೆ ಚಪಾತಿ, ಗೀ ರೈಸು ಮತ್ತು ಚಿಕನ್ ಒಂದು ತರಿಸ್ಕೊಂಡಿದ್ರು. ಚಿಕನ್ ಫ್ರೈ ಮಾಡ್ತಿದ್ದಾರೆ. ಇದು ಕೊಕೊನಟ್ ರೈಸು. ನಾನು ಶೂಟ್ ಮಾಡೋಕ್ಕಾಗಲಿಲ್ಲ, ತುಂಬಾ ಬ್ಯುಸಿ ಇದ್ದೆ. ನೆಕ್ಸ್ಟ್ ಟೈಮ್ ನಾನು ಯಾವಾಗಾದರೂ ಶೂಟ್ ಮಾಡಿ ತೋರಿಸ್ತೀನಿ. ಸಿಂಪಲ್ಲಾಗಿ ಆಗೋಗುತ್ತೆ. ಸೊ ಇದೊಂದು ಚಿಕ್ಕ ಪುಟ್ಟ ವ್ಲಾಗ್, ಹಬ್ಬಗಳ ಬಗ್ಗೆ ನಿಮಗೆ ನನಗೆ ಗೊತ್ತಿರೋಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.